Hello. Welcome to Sweet to Kara Coffee presented by Santrupti Oil, powered by Akshay Kalpa Organic ಮತ್ತು ಇಂಡಿಯಾ ಸ್ವೀಟ್ ಹೌಸ್. ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತಿನ ಸ್ವೀಟು ಖಾರ ಕಾಫಿನಲ್ಲಿ ಒಂದು ಸ್ಪೆಷಲ್ ಅವಲಕ್ಕಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಹಸಿರು ಅವಲಕ್ಕಿ ಅಂತ. ಭಾಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಅವಲಕ್ಕಿ. ಸೊ ಏನೇನು ಪದಾರ್ಥಗಳು ಬೇಕು ಹಸಿರು ಅವಲಕ್ಕಿಗೆ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ಇಟ್ಕೊಂಡಿದ್ದೀನಿ, ಸುಮಾರು 2 ಕಪ್ಪಷ್ಟು. ಒಂದು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ಬೇಯಿಸಿರುವಂತಹ ಬಟಾಣಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಆಮೇಲೆ ನಿಂಬೆ ಹಣ್ಣಿನ ರಸ ಒಂದು ಸ್ವಲ್ಪ, ಗೋಡಂಬಿ ಒಂದು ಸ್ವಲ್ಪ, ಒಂದು 4 ರಿಂದ 5 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ ಹಾಗೂ ಸಂತೃಪ್ತಿ ಆಯಿಲ್. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಹಸಿರು ಅವಲಕ್ಕಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಹಸಿರು ಅವಲಕ್ಕಿ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ಈ ಅವಲಕ್ಕಿನ ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಒಂದು ಪಾತ್ರೆ ತಗೊಳ್ಳೋಣ. ಈ ಪಾತ್ರೆ ಮೇಲೆ ಒಂದು ಜರಡಿ ಇಡೋಣ. ಈ ಜರಡಿಗೆ ಅವಲಕ್ಕಿಯನ್ನು ಹಾಕೋಣ. ಓಕೆ, ಜರಡಿ ಒಂದ್ಸಲಿ ಹಿಂಗಂದರೆ ಇದರಲ್ಲಿರುವಂಥ ಪುಡಿಗಳೆಲ್ಲ ಉದುರೋಗುತ್ತೆ. ಆಮೇಲೆ ಇದಕ್ಕೆ ನೀರು ಹಾಕಬೇಕು. ಇದರ ಮೇಲೆ ನೀರು ಹಾಕ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ನೀರು ಹಾಕಬೇಕು. ತುಂಬ ನೀರು ಹಾಕಿದ್ರೆ ಇದು ಪಿಚ್ ಅಂತ ಆಗ್ಬಿಡುತ್ತೆ. ಹಂಗಾಗಬಾರ್ದು. ಅವಲಕ್ಕಿ ಉದುರಾಗಿರಬೇಕು. ಸುಮ್ಮನೆ ಒಂದ್ಸಲಿ ಹಿಂಗೆ ಹಾಕಿದ್ರೆ ಸಾಕು. ಎಲ್ಲ ಅವಲಕ್ಕಿಗೂ ನೀರು ಸೇರಬೇಕು. ಹಂಗೆ ಒಂದ್ಸಲಿ ಹಾಕಬೇಕು ಅಷ್ಟೇ. ಈಗ ಈ ನೆನೆಸಿರುವ ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು, ಮಿಕ್ಸಿಂಗ್ ಬೌಲ್ಗೆ, ಇದಕ್ಕೆ ತೆಂಗಿನಕಾಯಿ ತುರಿ 1 ಕಪ್ಪಷ್ಟು, ಓಕೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ನಲ್ಲೂ ಲಭ್ಯ. What we eat is what we are. And for cows, that means healthy, nutritious food for better, healthier milk. At Akshaya Kalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಬಾಣಲೆ ತಗೊಂಡು ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಇದ್ರ ಮೇಲೆ ಒಂದು ಬಾಣಲೆ, ಈ ಬಾಣಲೆಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ. ನಾವು ಸಂತೃಪ್ತಿ ಆಯಿಲ್ ಬಳಸ್ತಾ ಇದ್ದೀವಿ. ಒಂದು 3 ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ತುಪ್ಪ, ಇದು ಕಾಯೋ ಅಷ್ಟರಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೇನು ಮಾಡಬೇಕು ಅಂದರೆ, ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೋಬೇಕು. ಓಕೆ, ರುಬ್ಬಿದಾಯಿತು. ಈಗ ಇದಕ್ಕೆ ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಈಗ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ,
ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಲೈಟಾಗೆ ಕಂದು ಬಣ್ಣ ಬರಬೇಕು. ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಕಂದು ಬಣ್ಣ ಬರ್ತಿದ್ದಂಗೆ ಇದಕ್ಕೆ ಗೋಡಂಬಿ ಹಾಕೋಣ. ಗೋಡಂಬಿ ಕೂಡ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಕಂದು ಬಣ್ಣ ಬರ್ತಿದ್ದಂಗೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡ್ಬಿಡೋಣ. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಬಟಾಣಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಪೇಸ್ಟ್ ಹಾಕ್ಬಿಡೋಣ. ಇದರ ತೇವಾಂಶ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು. ಘಮ್ಮಂತ ಆ ಪುದೀನ ಸೊಪ್ಪಿನ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅವಲಕ್ಕಿ ಹಾಕೋದು. ಉಪ್ಪು ಅವಲಕ್ಕಿಗೆ ಹಾಕಿರೋದ್ರಿಂದ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಒಲೆ ಉರಿ ಕಡಿಮೆ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿ ಕಡಿಮೆ ಮಾಡಿ ಒಂದು ಸ್ವಲ್ಪ ಹೊತ್ತು ಇದು ಬೇಯಕ್ಕೆ ಬಿಡಬೇಕು. ಓಕೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಒಂದ್ಸಲಿ ಒಂದೂರಲ್ಲಿ ಒಂದು ಹುಡುಗಿ ಇದ್ಲಂತೆ. ಅವಳು ಅವ್ರ ಅಮ್ಮ ಯಾವಾಗ್ಲೂ ಸಣ್ಣ ಸಣ್ಣ ವಿಚಾರಕ್ಕೇ ಅಮ್ಮನಿಗೆ ಮೇಲೆ ಜಗಳ ಆಡೋದು, ಅಮ್ಮನ ಬೈಯೋದು, ಅಮ್ಮನ ಜೊತೆ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ಲಂತೆ. ಒಂದ್ಸಲಿ ಹೀಗೇ ಅಮ್ಮನ ಜೊತೆ ಯಾವುದೋ ವಿಚಾರಕ್ಕೆ ಜಗಳ ಆಡಿಕೊಂಡು ಸಿಟ್ಟಿಂದ ಮನೆ ಬಿಟ್ಟು ಹೊರಗೆ ಬಂದ್ಬಿಟ್ಲಂತೆ. ಹೊರಗೆ ಬಂದವಳು ನಡ್ಕೊಂಡು ಹೋದ್ಲು. ಕೊನೆಗೆ ಜೋರು ಮಳೆ ಬರೋಕ್ಕೆ ಶುರುವಾಯಿತು. ಅಲ್ಲೇ ಯಾವುದೋ ಒಂದು ಪುಟಾಣಿ ಗಾಡಿ ಹೋಟ್ಲ್ ಇರ್ತಂತೆ. ಗಾಡಿ ಹೋಟ್ಲ್ ಅಂದರೆ ಈ ಡಬ್ಬ ಹೋಟ್ಲ್ ಇರ್ತದಲ್ಲ, ಆ ಥರದ್ದು ಒಂದು ಕೈ ಗಾಡಿ ಮೇಲೆ ಮಾರ್ತಾರಲ್ಲ ತಿಂಡಿ, ಅಂಥದ್ದು ಒಂದು ಹೋಟ್ಲು. ಆ ಹೋಟ್ಲ್ ಪಕ್ಕದಲ್ಲಿ ಒಂಚೂರು ಜಾಗ ಇತ್ತು ಅಂತ ಅಲ್ಲಿ ಕೂತ್ಕೊಂಡಿದ್ಲಂತೆ. ತುಂಬ ಸಿಟ್ಟು ಬಂದುಬಿಟ್ಟಿತ್ತಂತೆ, ಕೋಪದಲ್ಲೇ ಇದ್ಲಂತೆ. ಆದರೆ ಒಂದು ಕಡೆ ದುಃಖನೂ ಆಗ್ತಿತ್ತು ಅವಳಿಗೆ, ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಕೋಪದಲ್ಲೂ ಇದ್ಲು. ಆ ಹೋಟ್ಲ್ನವನು ನೋಡ್ದ ಇವಳನ್ನ. ಯಾಕೆ ಈ ಹುಡುಗಿ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾಳಲ್ಲ, ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದಾಳಲ್ಲ, ಇಷ್ಟು ದುಃಖದಲ್ಲಿದ್ದಾಳಲ್ಲ, ಏನಾಗಿರ್ಬೋದು ಇವಳಿಗೆ ಅಂತ ಅವನಿಗೆ ಸ್ವಲ್ಪ ಚಿಂತೆ ಶುರುವಾಯಿತು. ಸ್ವಲ್ಪ ಹೊತ್ತಾದಮೇಲೆ ಆ ಹುಡುಗಿನ ಮಾತಾಡಿಸ್ತಾ, ಯಾರಮ್ಮ ನೀನು, ಯಾಕಮ್ಮ ಹಿಂಗೆ ಬಂದಿದ್ಯಾ ಅಂದಾಗ ಅವಳು, ಏನಿಲ್ಲ ಬಿಡಿ ಅಲ್ಲ, ಪರವಾಗಿಲ್ಲ ಹೇಳಿ ನನ್ನ ಹತ್ರ. ಏನಿಲ್ಲ, ನಮ್ಮಮ್ಮನಿಗೂ ನನಗೂ ಜಗಳ ಇತ್ತು, ನಾನು ಸಿಟ್ಟಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟೆ, ನನ್ನ ಕೋಪ ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ ಅಂತಾಳೆ. ಊಟ ಮಾಡಿದ್ಯಾ ಅಂತ ಕೇಳ್ತಾನೆ ಅವನು. ಅವಳು ಇಲ್ಲ ಊಟ ಮಾಡಿಲ್ಲ ಅಂತಾನೆ. ಪಾಪ ಹಸ್ಕೊಂಡಿದ್ಯಾ ಇರು ಅಂದ್ಬಿಟ್ಟು ಹೋಗಿ ಅವನ ಹೋಟ್ಲಿಂದಾನೆ ಒಂದಷ್ಟು ತಿಂಡಿ ತಂದು ಕೊಡ್ತಾನೆ. ಅವಳೆಲ್ಲ ತಿಂತಾಳೆ. ತಿಂದ್ಬಿಟ್ಟು ಸ್ವಲ್ಪ ಸಮಾಧಾನ ಆಗುತ್ತೆ. ಆ ಹೋಟ್ಲ್ನವನಿಗೆ ತುಂಬ ಥ್ಯಾಂಕ್ಸ್ ನಿಮಗೆ, ನಂಗೆ ತುಂಬ ಹೊಟ್ಟೆ ಹಸ್ತಿತ್ತು, ನೀವು ತಿಂಡಿ ಕೊಟ್ರಿ ನನಗೆ, ನನ್ನ ಹತ್ರ ದುಡ್ಡಿಲ್ಲ ಕೊಡೋದಕ್ಕೆ. ಪರವಾಗಿಲ್ಲಮ್ಮ, ನೀನು ದುಡ್ಡೇನು ಕೊಡಬೇಕಾಗಿಲ್ಲ ಅಂತ ಹೇಳ್ತಾನೆ. ಅವಳು ತುಂಬ ಥ್ಯಾಂಕ್ಸು, ಈ ಥರ ಯಾರೋ ಸ್ಟ್ರೇಂಜರು ನಾನು, ಆದರೂ ನನಗೆ ಕರುಣೆ ತೋರಿಸಿ ನನಗೆ ಕೊಟ್ರಿ ನೀವು, ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂತ ಹೇಳ್ತಾಳೆ. ಆಗ ಹೋಟ್ಲವನು ಹೇಳ್ತಾನೆ, ಅಲ್ಲಮ್ಮ, ನಾನು ಬರೀ ಒಂದು ಪ್ಲೇಟ್ ಊಟ ಕೊಟ್ಟೆ, ನೀನು ತಿಂದೆ, ಅದಕ್ಕೆ ನನಗೆ ಥ್ಯಾಂಕ್ಸ್ ಹೇಳ್ತಿಯಲ್ಲ. ನಿಮ್ಮಮ್ಮ ನಿನ್ನನ್ನು ಹೆತ್ತಾಗಿಂದ ಇಲ್ಲಿವರೆಗೂ ಎಷ್ಟು ನಿನಗೋಸ್ಕರ ಕಷ್ಟಪಟ್ಟಿರ್ತಾರೆ, ಎಷ್ಟು ನಿನಗೋಸ್ಕರ ತೊಂದರೆಗಳನ್ನು ತೊಗೊಂಡಿರ್ತಾರೆ, ನೀನು ಖುಷಿಯಾಗಿರಬೇಕು ಅಂತ ಎಷ್ಟು ಶ್ರಮ ವಹಿಸಿರ್ತಾರೆ, ಎಷ್ಟು ಅವ್ರ ಕಷ್ಟಗಳನ್ನೆಲ್ಲ ಮರೆಮಾಚಿ ನಿನ್ನ ಮುಖದಲ್ಲಿ ನಗು ಇರಬೇಕು ಅಂತ ಎಷ್ಟು ಕಷ್ಟಪಟ್ಟಿರ್ತಾರೆ, ಅವೆಲ್ಲ ಒಂದ್ಸಲ ಯೋಚನೆ ಮಾಡು ಅಂತಾನೆ. ಅಷ್ಟೊತ್ತಿಗೆ ಇವಳು ಮನಸ್ಸು ಕೂಲಾಗಿರ್ತಲ್ಲ, ಯೋಚನೆ ಮಾಡ್ತಾಳೆ. ಆವಾಗ ಅಯ್ಯೋ, ನಾನು ಮಾಡಿದ ತಪ್ಪಾಯಿತು, ನಮ್ಮ ಅಮ್ಮನ ಮೇಲೆ ಅನ್ಯಾಯವಾಗಿ ನಾನು ಸಿಟ್ಟು ಮಾಡಿಕೊಂಡೆ, ನನಗೋಸ್ಕರ ನಮ್ಮಮ್ಮ ಎಷ್ಟೆಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡು
ಇಮಿಡಿಯೇಟಾಗಿ ನಾನು ಈಗಲೇ ಮನೆಗೆ ಹೋಗ್ತೀನಿ, ಸಾರಿ ತಪ್ಪಾಯಿತು ಅಂತ ಹೇಳಿ ಅವಳು ಸೀದಾ ಮನೆಗೆ ಬರ್ತಾಳೆ ಅಮ್ಮನಿಗೆ ಸಾರಿ ಕೇಳಬೇಕು ಅಂತ. ಮನೆಗೆ ಬಂದು ಬಾಗಿಲು ತಟ್ತಾಳೆ, ಅಮ್ಮ ಬಾಗಿಲು ತೆಗಿತಾಳೆ, ಕೈಯಲ್ಲಿ ಒಂದು ಪ್ಲೇಟ್ ಊಟ ಇಟ್ಕೊಂಡಿರ್ತಾಳೆ. ನನಗೆ ಗೊತ್ತಿತ್ತು ಮಗಳೇ ನೀನು ತುಂಬ ಹೊಟ್ಟೆ ಹಸಿವು ಇರುತ್ತೆ ಅಂತ, ಬಾ ಊಟ ಮಾಡು ಅಂತ ಕರಿತಾಳಮ್ಮ. ಯಾಕೆ ಅಮ್ಮ ಕತೆ ಹೇಳಿದೆ ಅಂದರೆ, ನಾವು ನಮ್ಮ ತಂದೆ ತಾಯಿಯಂದ್ರನ್ನ ವಿ ಟೇಕ್ ದೆಮ್ ಫಾರ್ ಗ್ರ್ಯಾಂಟೆಡ್. ನಮ್ಮ ಅಪ್ಪ ಅಮ್ಮ ತಾನೇ ನಾವೇನು ಹೇಳಿದ್ರು ನಡೆಯುತ್ತೆ, ಆ ಒಂದು ಸದರ ತೊಗೊಂಡ್ಬಿಡ್ತೀವಿ. ಅದು ಭಾಳ ತಪ್ಪು. ಅಪ್ಪ ಅಮ್ಮ ತಂದೆ ತಾಯಿ ಮಕ್ಕಳಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅದೆಷ್ಟೋ ವಿಚಾರಗಳು ಮಕ್ಕಳಿಗೆ ಗೊತ್ತೇ ಇರಲ್ಲ. ನಿಮಗೆ ಗೊತ್ತೇ ಇರಲ್ಲ ನೀವು ಬೆಳಿಬೇಕಾದ್ರೆ. ನೀವು ನಿಮಗೆ ಮಕ್ಕಳಾದಾಗ ಗೊತ್ತಾಗುತ್ತೆ ತಂದೆ ತಾಯಂದ್ರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ನಮಗೋಸ್ಕರ ಅಂತ. ಹೀಗಿರುವಾಗ ತಂದೆ ತಾಯಂದ್ರನ್ನ ಚೆನ್ನಾಗಿ ನೋಡ್ಕೊಳ್ದೇ ಇದ್ದರೆ, ಅವ್ರ ಪ್ರೀತಿ ತೋರಿಸ್ತಾ ಇದ್ದರೆ, ನಾವು ಅವ್ರ ಮಕ್ಕಳಾಗಿ ಅಥವಾ ನಾವು ಮನುಷ್ಯರಾಗಿ ಏನು ಉಪಯೋಗ ಹೇಳಿ? ಎನಿವೆ, ಈಗ ಇದು ಸರಿಯಾಗಿದೆ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಫಸ್ಟ್ ಕ್ಲಾಸ್ ಆಗಿರುವಂಥ ಹಸಿರು ಅವಲಕ್ಕಿ ರೆಡಿ. ಹಸಿರು ಅವಲಕ್ಕಿ ಮಾಡೋದು ತುಂಬಾನೇ ಸುಲಭ ರೀ. ಹೇಗೆ ಅಂತೀರಾ, ಒಂದು ಪಾತ್ರೆ ಮೇಲೆ ಜರಡಿ ಇಟ್ಟು ಅದರಲ್ಲಿ ಮೀಡಿಯಂ ಅವಲಕ್ಕಿ ಹಾಕಿ ಪುಡಿ ಭಾಗವನ್ನ ಜರಡಿ ಮಾಡಿ ತೆಗೆದ್ಬಿಡ್ರಿ. ಈಗ ಅವಲಕ್ಕಿ ಮೇಲೆ ನಿಧಾನವಾಗಿ ನೀರು ಸುರಿಯುತ್ತಾ ಇದ್ರೆ ಅವಲಕ್ಕಿ ಸರಿಯಾದ ಹದದಲ್ಲಿ ನೆಂದು ಸ್ವಲ್ಪ ಮೆತ್ತಗಾಗೋದ್ರ ಜೊತೆಗೆ ಕ್ಲೀನು ಆಗತ್ತೆ. ಈಗ ಹಾಗೆ ತೊಳೆದ ಅವಲಕ್ಕಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ರಿ. ಅದಕ್ಕೆ 1 ಕಪ್ ತೆಂಗಿನಕಾಯಿ ತುರಿ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಬೆರೆಯೋ ಹಾಗೆ ಕಲಿಸಿಟ್ರ ಎಲ್ಲ ಸೆಟ್ ಆಗ್ಲಿ ಅಂತ ಅದನ್ನ ಒಂದು ಪಕ್ಕಕ್ಕೆ ಇಟ್ಟುಬಿಡಿ. ಈಗ ಬಾಣ್ಲೆ ತಗೊಳ್ಳಿ, 3 ಚಮಚ ಸಂತೃಪ್ತಿ ಎಣ್ಣೆ ಮತ್ತು 1 ಚಮಚ ತುಪ್ಪ ಹಾಕಿ ಬಿಸಿ ಆಗ್ಲಿ ಅಂತ ಇಡಿ. ಮಸಾಲೆ ಹಸಿರು ಪೇಸ್ಟ್ ರೆಡಿ ಮಾಡ್ಕೊಳ್ಳಕ್ಕೆ ಮಿಕ್ಸಿ ಜಾರ್ಗೆ 1/2 ಕಪ್ ಪುದೀನ ಸೊಪ್ಪು, 1/2 ಕಪ್ ಕೊತ್ತಂಬರಿ ಸೊಪ್ಪು, 5 ಹಸಿಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿದ್ರ ಮಸಾಲೆ ಪೇಸ್ಟ್ ರೆಡಿ ಕಣ್ರಿ. ಈಗ ಬಾಣಲೆನಲ್ಲಿ ಎಣ್ಣೆ ತುಪ್ಪ ಕಾಯ್ತಾ ಅದಕ್ಕೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಹಾಕಿ ಹೊಂಬಣ್ಣ ಬರೋ ತನಕ ಹುರಿಯಿರಿ. ಗೋಡಂಬಿ ಹಾಕಿ ಅದು ಕೂಡ ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಹುರಿಯಿರಿ. ಈಗ 1/2 ಕಪ್ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಬಟಾಣಿ 1 ಕಪ್ ಹಾಕಿದ್ರ ಹುರಿಯಿರಿ. ಆಮೇಲೆ ರುಬ್ಬಿರೋ ಮಸಾಲೆ ಪೇಸ್ಟ್ ಹಾಕ್ರಿ, ಚೆನ್ನಾಗಿ ಪಾಡಿಸ್ರಿ. ಈಗ ಕಲಸಿಟ್ಟಿದ್ರಲ್ಲ ಅವಲಕ್ಕಿ, ಅದನ್ನ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲಿ ಬಾಡಿಸಿ. ರೆಡಿ ಆಯ್ತು ನೋಡ್ರಿ, ಹಸಿರಿನ ಹಸಿವು ಇಂಗಿಸಿ ತೃಪ್ತಿಯ ತೇಗು ಬರಿಸೋ ಸೂಪರ್ ಹಸಿರು ಅವಲಕ್ಕಿ. ಓಕೆ, ಬಡಿಸೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಡಿಸಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೋಡೋಕ್ಕೆ ಚೆಂದ ಇದೆ, ತಿನ್ನಕ್ಕಿನ್ನ ಚೆನ್ನ. ಘಮ್ ಅಂತ ಪರಿಮಳ ಬರ್ತಾ ಇದೆ. ಸೂಪರ್ ಟೇಸ್ಟ್. ಮಸಾಲೆ ಘಮ ಇದೆಯಲ್ಲ, ಪುದೀನ ಸೊಪ್ಪಿಂದು ಕೊತ್ತಂಬರಿ ಸೊಪ್ಪಿನ ಘಮ ಇದೆಯಲ್ಲ, ಅದು ಭಾಳ ತೆಳ್ಳಗೆ ಲೈಟಾಗಿ ಸಿಗ್ತಾ ಇದೆ. ತೆಂಗಿನಕಾಯಿ ಜಾಸ್ತಿ ಹಾಕಿರೋದ್ರಿಂದ, ತೆಂಗಿನಕಾಯಿ ಹಸಿಯಾಗಿರೋದ್ರಿಂದ ಒಂದು ಒಳ್ಳೆ ಸ್ವೀಟ್ನೆಸ್ ಸಿಗ್ತಾ ಇದೆ. ಮಧ್ಯದಲ್ಲಿ ಬಟಾಣಿ ಕಚುಮ್ ಅಂತ ಆಗಿದ್ರೆ ಕಚುಮ್ ಅಂತ ಒಂದು ಹಾಲು ಬರುತ್ತೆ, ಸಕ್ಕತ್ತಾಗಿದೆ. ಲಿಪ್ ಸ್ಮ್ಯಾಕಿಂಗ್ ಸೂಪರ್ ಆಗಿದೆ, ಸೂಪರ್.